ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಹುರುಳಿಕಾಳಿನ ಉಸುಳಿ ಮಾಡುವ. ನಾನಿಲ್ಲಿ ಹುರುಳಿಕಾಳಿನ ಉಸುಳಿ ಮಾಡೋಕ್ಕೆ ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ಹುರುಳಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನೀಟಾಗಿ ತೊಳ್ಕೊಳ್ಬೇಕು. ನಂತರ ಕುಕ್ಕರಲ್ಲಿ ನಾನು ಒಂದು 4 ಲೋಟ ಆಗುವಷ್ಟು ನೀರು ಇಟ್ಕೊಂಡಿದ್ದೀನಿ. ಈ ಹುರುಳಿಕಾಳನ್ನು ಹಾಕ್ಕೊಂಡು 1 ಚಮಚ ಉಪ್ಪು ಹಾಕಿ ಬೇಯೋದಕ್ಕಿಡೋಣ. ಇದನ್ನು 5 ವಿಸಿಲ್ ಕೂಗ್ಸೋಣ. ಯಾಕಂದರೆ ಹುರುಳಿಕಾಳು ಗಟ್ಟಿ ಇರುತ್ತೆ, ಫುಲ್ ಮೆತ್ತಗಾಗಿ ಬೇಯಬೇಕಿದು. ನೋಡಿ, 5 ವಿಸಿಲ್ ಆದಮೇಲೆ ವಿಸಿಲ್ ಹೋಗಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಈ ಥರ ಮೆತ್ತಗಾಗಬೇಕಿದು ಹುರುಳಿಕಾಳು. ನೋಡಿ, ಇದನ್ನು ಬಸ್ದಿಟ್ಕೊಳ್ಳುವ. ಇದನ್ನು ರಸಮ್ ಕೂಡ ಹಾಳು ಮಾಡಬಾರ್ದು. ಇದನ್ನು ಕೂಡ ಒಗ್ಗರಣೆ ಹಾಕಿ ಸಾರು ಮಾಡ್ಬೋದು. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1-2 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳುವ. ನಂತರ ಇದಕ್ಕೆ ನಾನು 1 ಚಮಚ ಸಾಸಿವೆ, ಒಂದು ಸ್ವಲ್ಪ ಕರಿಬೇವಿನ ಎಲೆ, 1 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಫ್ರೈ ಆದಮೇಲೆ ಇದಕ್ಕೆ ನಾವು ಕೊಬ್ಬರಿ ತುರಿನೂ ಹಾಕ್ಕೊಂಡು ಬಿಡುವ. ಕೊಬ್ಬರಿ ಕೂಡ ಸ್ವಲ್ಪ ಫ್ರೈ ಆಗಲಿ. ನಂತರ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳುವ. ನಾನಿಲ್ಲಿ ನಮ್ಮೂರ ಕಡೆ ಸಿಗುತ್ತಲ್ಲ, ಕುಂದಾಪುರ ಕಡೆ ನೀರು ಬೆಲ್ಲ ಅಂತಾರಲ್ಲ, ಆ ಬೆಲ್ಲನೇ ತೊಗೊಂಡಿದ್ದೀನಿ. ನೀವು ಯಾವ ಬೆಲ್ಲ ಬೇಕಿದ್ದರೂ ತೊಗೊಳ್ಬೋದು. ಈ ಬೆಲ್ಲ ತುಂಬ ರುಚಿಯಾಗಿರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಹುರುಳಿಕಾಳು ಹಾಕ್ಕೊಂಡು ಬಿಡುವ. ಹುರುಳಿಕಾಳು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ನಾವು ಉಪ್ಪೇನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಕಾಳನ್ನು ಬೇಯುವಾಗಲೇ ಉಪ್ಪು ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ಉಪ್ಪೇನು ಹಾಕೋದು ಬೇಡ. ನೋಡಿ, ಹುರುಳಿಕಾಳಿನ ಉಸುಳಿ ರೆಡಿಯಾಗಿದೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.